ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುತ್ತಿರುವ 708 ಪರೀಕ್ಷೆ ಸಂಬಂಧಪಟ್ಟಂಗೆ ಯಾವ ಒಂದು ಎಕ್ಸಾಮ್ಗಳು ಪೋಸ್ಟ್ಪೋನ್ಡ್ ಆಗಿವೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಕ್ಲಾರಿಟಿ ಅಂತ ಹೇಳ್ತಾ ಇದ್ರಿ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತೇನೆ. ಅಧಿಕೃತ ನೋಟಿಸ್ ಮೂಲಕ, ಯಾವುದೇ ಫೇಕ್ ಇಲ್ಲ, ಅಧಿಕೃತ ನೋಟಿಸ್ ಮೂಲಕ ನಿಮಗೆ ಈ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ಯಾವ ಒಂದು ಹುದ್ದೆಗಳ ಎಕ್ಸಾಮ್ಗಳು ಮುಂದೂಡಲಾಗಿದೆ ಮತ್ತು ಯಾವ ಒಂದು ಎಕ್ಸಾಮ್ಗಳ ಹುದ್ದೆಗಳು ಎಕ್ಸಾಮನ್ನು ಮುಂದೂಡಲಾಗಿಲ್ಲ, ಇದೇನು ಈ ಹಿಂದೇನು ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಅಲ್ವಾ, ಅದೇ ಕಂಟಿನ್ಯೂ ಆಗುತ್ತೆ. ಕೆಲವೊಂದು ಹೊರತುಪಡಿಸಿ ಮಾತ್ರ ಎಲ್ಲ ಹಾಗೇ ಇರುತ್ತವೆ. ಹಾಗಾಗಿ ಯಾವ ಒಂದು ಎಕ್ಸಾಮ್ಗಳು ಪೋಸ್ಟ್ಪೋನ್ ಆಗಿವೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ನಿಗಮ ಮಂಡಳಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ, ರಿವೈಸ್ಡ್ ಎಕ್ಸಾಮ್ ಟೈಮ್ ಟೇಬಲ್ ನೋಡ್ಬೋದು ನೀವು ಇಲ್ಲಿ. 8/10/2025 ದಿನಾಂಕ ಈ ಹಿಂದಿಂದೆ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಇದೆ ನೋಡಿ, 26/12/2025 ಇದು ಅಧಿಸೂಚನೆಯಾದ ದಿನಾಂಕ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025 ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗಳಿಗೆ ದಿನಾಂಕ 10/11/2026 ಮತ್ತು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಹುದ್ದೆಗಳಿಗೆ ದಿನಾಂಕ 12/1/2026 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಈ ಕೆಳಕಂಡ ವೇಳಾಪಟ್ಟಿಯನ್ನು ಪರಿಷ್ಕೃತಸಲಾಗಿದ್ದು, ಉಳಿದಂತೆ ದಿನಾಂಕ 19/11/2025 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆಯಾಗಿರುವುದಿಲ್ಲ. ನೋಡಿ ಸ್ನೇಹಿತರೆ, ಕೇವಲ 3 ಹುದ್ದೆಗಳಿಗೆ ಮಾತ್ರ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ಡ್ ಆಗಿದೆ. ಅವು ನಿರ್ದಿಷ್ಟ ಪತ್ರಿಕೆ 2 ಸ್ಪೆಷಲ್ ಏನದಂತಿರಲ್ಲ, ನಿರ್ದಿಷ್ಟ ಪತ್ರಿಕೆ ಏನು ಸ್ಪೆಸಿಫಿಕ್ ಪೇಪರ್ ಅಂತಿರಲ್ವ, ಆ ಒಂದು ಸ್ಪೆಸಿಫಿಕ್ ಪೇಪರ್ ಮಾತ್ರ ಮುಂದೂಡಲಾಗಿದೆ. ಇಲ್ಲಿ ನೋಡ್ಬೋದು KSDLನ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ, ಇವೆರಡೂ ಹುದ್ದೆಗಳು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆಯು ಬೆಳಿಗ್ಗೆ 10:30 ರಿಂದ 12:30 ನಡೆಯಲಾಗುತ್ತದೆ. ಮೊದಲು ಡೇಟ್ ಇತ್ತಲ್ವ, ಮೊದಲು ಡೇಟ್ ಏನಿತ್ತಪ್ಪ ಅಂದರೆ 10/1/2026 ಇತ್ತು. ಈ ಒಂದು ಹುದ್ದೆಗಳಿಗೆ 12/1/2026 ಇತ್ತು. ಇದು ಕಿರಿಯ ಅಧಿಕಾರಿಗೆ. ಈಗ 18/1/2026 ಮುಂದೂಡಲಾಗಿದೆ. ಮತ್ತು ಮಾರುಕಟ್ಟೆ ಮೇಲ್ವಿಚಾರಕಗೆ 10/1/2026 ಇತ್ತು, ಜನವರಿ 10 ಅದು ಈಗ ಜನವರಿ 18 ಹೋಗಿದೆ. ಜನವರಿ 10 ಮತ್ತು ಜನವರಿ 12 ಇರುವಂತಹ ಮಾರುಕಟ್ಟೆ ಸಂಬಂಧಪಟ್ಟಂಗೆ ಕೃಷಿ ಮಾರಾಟ ಇಲಾಖೆ ಮತ್ತು KSDL ಒಂದು ನಿಗಮ ಮಂಡಳಿಗಳಲ್ಲಿ ಹುದ್ದೆಗಳ ಸ್ಪೆಸಿಫಿಕ್ ಪೇಪರ್ ಮಾತ್ರ ಮುಂದೂಡಲಾಗಿದೆ. ಈ ಒಂದು ಹುದ್ದೆಗಳು ಮಾತ್ರ ಮುಂದೂಡಲಾಗಿದೆ. ಉಳಿದಂಥ ಎಲ್ಲ ಹುದ್ದೆಗಳ ಎಕ್ಸಾಮನ್ನು ದಿನಾಂಕ 19/11/2025 ವೇಳಾಪಟ್ಟಿಯಂತೆ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಏನು ಈ ಹಿಂದೆ ಹೊರಡಿಸಿದಾರಲ್ವ, ಆ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಅದೇ ಕೊನೆಯದಾಗಿರುತ್ತೆ. ಹಾಗಾಗಿ ಕೇವಲ ಇವು 3 ಹುದ್ದೆಗಳು ಮಾತ್ರ, ನಿರ್ದಿಷ್ಟ ಪತ್ರಿಕೆಗಳು ಮಾತ್ರ ಮುಂದೂಡಲಾಗಿದೆ ಎಂದು ಅಧಿಕೃತವಾಗಿ KEA ತನ್ನ ವೆಬ್ಸೈಟ್ ಮೂಲಕ ಹಂಚಿಕೊಂಡಿದೆ. ಪರೀಕ್ಷಾ ಕೇಂದ್ರದಲ್ಲಿ ಫ್ರಿಸ್ಕಿಂಗ್ ಮತ್ತು ಮುಖಚಹರೆ ಪರಿಶೀಲನೆ ಪ್ರವೇಶ ನೀಡುವುದರಿಂದ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದೊಳಗೆ ಹಾಜರಿರತಕ್ಕದ್ದು. ಋಣಾತ್ಮಕ ನೆಗೆಟಿವ್ ಮಾರ್ಕಿಂಗ್ ಇದ್ದು, ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರಶ್ನೆಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇಲ್ಲಿ ನೋಡಿ ಸ್ನೇಹಿತರೆ, 1/4 ನೆಗೆಟಿವ್ ಮಾರ್ಕಿಂಗ್ ಆಲ್ರೆಡಿ ಇದೆ. ಆದರೆ 5ನೇ ಆಪ್ಷನ್ ಏನು ಕೊಟ್ಟಿದ್ದಾರಲ್ಲ, 5ನೇ ಶೇಡ್ ಮಾತ್ರ ಕೊಟ್ಟಿದ್ದಾರೆ, 5ನೇ ಒಂದು ವೃತ್ತ ಮಾತ್ರ ಕೊಟ್ಟಿದ್ದಾರೆ.
ಆ ಒಂದು ವೃತ್ತ ನೀವು ಯಾವುದು ನಿಮಗೆ ಯಾವುದು ಆನ್ಸರ್ ಗೊತ್ತಿರೋದಿಲ್ಲಲ್ವ, ಆ ಒಂದು ಗೊತ್ತಿರದಂತಹ ಕ್ವಶನ್ಗೆ ಆನ್ಸರ್ಗೆ 5ನೇ ಉತ್ತರ ಟಿಕ್ ಹಾಕಿ ಬರಬೇಕು. ಇಲ್ಲ ಅಂದರೆ ಅಲ್ಲಿ ಕೂಡ ನೀವು ಟಿಕ್ ಹಾಕ್ತೇ ಇದ್ದರೆ 1/4 ನೆಗೆಟಿವ್ ಮಾರ್ಕಿಂಗ್ ಅಲ್ಲಿಯೂ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೂ ಜವಾಬ್ದಾರಿಯಿಂದ ಒಂದು ಸೆನ್ಸಿಟಿವ್ನಿಂದ ಈ ಒಂದು ಎಕ್ಸಾಮನ್ನು ಬರೆಯಿರಿ. ಯಾವುದೇ ಇಲ್ಲಿ ಸ್ಕ್ಯಾಮ್ ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಿಶ್ಚಿಂತವಾಗಿ ಎಕ್ಸಾಮ್ಗಳನ್ನು ಬರೀರಿ ಅಂತ ಹೇಳ್ತಾ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್, KE ಅಪ್ಡೇಟ್ ಆಗಿತ್ತು. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.